ಮಿಸ್ಟರ್ ಅಂಡ್ ಮಿಸ್ಸಸ್ ಮಹಿ. ಮಹೇಂದ್ರ ಸಿಂಗ್ ಧೋನಿಯ ರೆಫರೆನ್ಸ್ ಇರುವಂತ ಈ ಸಿನಿಮಾದಲ್ಲಿ ಮಹೇಂದ್ರ ಸಿಂಗ್ ಧೋನಿನ ನಾನು ನೋಡ್ತೀನಿ ಅಂತ ಅನ್ಕೊಂಡಿದ್ದೆ. ಸಿನಿಮಾದ ಟೈಟಲ್ ಕಾರ್ಡ್ ಅಲ್ಲೂ ಕೂಡ ಸ್ಪೆಷಲ್ ಥ್ಯಾಂಕ್ಸ್ ಟು ಮಾಹಿ ಮಹೇಂದ್ರ ಸಿಂಗ್ ಧೋನಿ ಅಂತ ಹಾಕಿದ್ರು. ಅದನ್ನ ನೋಡ್ಬಿಟ್ಟು ಸ್ಪೆಷಲ್ ಆಗಿ ಏನಾದ್ರು ಎಂಟ್ರಿ ಕೊಡ್ಬಹುದಾ, ಏನಾದ್ರು ರೆಫರೆನ್ಸ್ ಇರಬಹುದಾ ಅಂತಾನೂ ಕೂಡ ಅನ್ಕೊಂಡಿದ್ದೆ. ಆದ್ರೆ ಒಂದೇ ಒಂದು ಪೋಸ್ಟರ್ ಮುಖಾಂತರ ಕಥೆನೇ ಚೇಂಜ್ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ರಾಜ್ಕುಮಾರ್ ಹಾಗೇನೆ ಜಾನ್ವಿ ಅವರು ಆಕ್ಟ್ ಮಾಡಿರುವಂತ ಈ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಫ್ಯಾಮಿಲಿ ಹಿಟ್ ಆಗೋದ್ರಲ್ಲಿ ಈ ವಾರ ಡೌಟ್ ಇಲ್ಲ. ಸ್ಪಾಟ್ ಡ್ರಾಮಾ ಒಳಗಡೆ ಬಂದಿರುವಂತ ಒಂದೊಳ್ಳೆ ಸಿನಿಮಾ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಈ ಸಿನಿಮಾನ ಥಿಯೇಟರ್ ಒಳಗಡೆ ನೋಡೋದಕ್ಕೆ ವರ್ತ್ ಇದೆಯಾ? ಹೌದು. ರಾಜ್ಕುಮಾರ್ ಇಲ್ಲಿ ಮಹೇಂದ್ರ ಆಗಿ ಕಾಣಿಸ್ಕೊಂಡ್ರೆ ಜಾನ್ವಿ ಅವರು ಮಹಿಮಾ ಆಗಿ ಕಾಣಿಸ್ಕೋತಾರೆ. ಆಲ್ಮೋಸ್ಟ್ ಮಹಿ. ರಾಜ್ಕುಮಾರ್ಗೆ ಫೇಮಸ್ ಕ್ರಿಕೆಟರ್ ಆಗ್ಬೇಕು ಅಂತ ತುಂಬಾ ದೊಡ್ಡ ಕನಸು. ಅದ್ರ ಜೊತೆಗೆ ಪಬ್ಲಿಸಿಟಿನೂ ಬೇಕು, ಸ್ವಲ್ಪ ಸೆಲೆಬ್ರಿಟಿ ಟೈಪ್ ಅಲ್ಲೂ ಕೂಡ ಆಗ್ಬೇಕು ಅಂತ ಕನಸು ಎಲ್ರಿಗೂ ಇರುತ್ತೆ, ನನಗೂ ಕೂಡ ಅವಾಗ ಇದ್ದೇ ಇರ್ತದೆ. ಬಟ್ ಆದ್ರೆ ಅವರ ಅಪ್ಪ ಎಲ್ಲದಕ್ಕೂ ಅಡ್ಡ ಬಂದು ಅವನ ಗೋಲ್ ನ ಅಚೀವ್ ಮಾಡೋದಕ್ಕೆ ಬಿಡೋದಿಲ್ಲ. ಟ್ರೈಲರ್ ಒಳಗಡೆ ಇದನ್ನೆಲ್ಲ ನೋಡಿದ್ಯಾ? ಟ್ರೈಲರ್ ನೋಡಿದ್ರೆ ಸಾಕು ಸಿನಿಮಾ ಯಾವ ರೀತಿ ಇದೆ ಅನ್ನೋ ರೇಂಜ್ ಗೆ ಟ್ರೈಲರ್ ನ ರೆಡಿ ಮಾಡಿಬಿಟ್ಟಿದ್ದಾರೆ. ಅಂದ್ಮೇಲೆ ಇದು ಸ್ಪಾಯ್ಲರ್ ಫ್ರೀ ಆಗಿರಲ್ಲ. ಜೀವನದಲ್ಲಿ ಏನು ಅಚೀವ್ ಮಾಡೋದಕ್ಕಾಗ್ಲಿಲ್ಲ, ಮದ್ವೆಲಾದ್ರೂ ಅಚೀವ್ ಮಾಡೋಣ ಅಂತ ಮದ್ವೆ ಮಾಡ್ತಾರೆ. ಅಪ್ಪ ಅಮ್ಮ ಎಲ್ಲ ಸೇರ್ಕೊಂಡು ಖುಷಿಯಾಗಿ ಮದ್ವೆ ಮಾಡ್ತಾರೆ. ವಾಟ್ ಅಬೌಟ್ ನೆಕ್ಸ್ಟ್? ಫಸ್ಟ್ ನೈಟ್ ನಥಿಂಗ್ ಹ್ಯಾಪೆಂಡ್. ಅಲ್ಲಿಂದ ಮುಂದೆ ಅವನ್ ಗೋಲ್ ನ ಅಚೀವ್ ಮಾಡೋದಕ್ಕಾಗದೆ ಒಂದೊಳ್ಳೆ ಫಾಲ್ ಬ್ಯಾಕ್ ಆಗಿರ್ತಾನೆ. ಹೆಂಡತಿಗೆ ಸ್ವಲ್ಪ ಟಚ್ ಇರ್ತದೆ ಕ್ರಿಕೆಟ್ ತು. ಅವಳನ್ನ ದೊಡ್ಡ ಕ್ರಿಕೆಟರ್ ಮಾಡ್ಬೇಕು ಅನ್ನೋ ಒಂದು ದೊಡ್ಡ ಕನಸನ್ನ ಹೊತ್ಕೊಂಡು ಜರ್ನಿನ ಸ್ಟಾರ್ಟ್ ಮಾಡ್ತಾನೆ ಹೊಸದು. ಟ್ರೈಲರ್ ಅಲ್ಲಿ ಇವೆಲ್ಲ ನೋಡಿದ್ಯಾ ಅಂತ ನನಗೆ ಗೊತ್ತು, ನಾನು ಕೂಡ. ಇನ್ನು ಮುಂದೆ ಕತೆ ಏನು ಅಷ್ಟೇ ಮುಗಿತ್, ಮ್ಯಾಟರ್ ಕ್ಲೋಸ್. ನೋ ಕೊನೆ ಎಂಡಿಂಗ್ ಅಲ್ಲಿ ಸ್ವಲ್ಪ ಸೆಂಟಿಮೆಂಟ್ ನು ಕೂಡ ಬಿಲ್ಡ್ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಸ್ಟಾರ್ಟಿಂಗ್ ಇಂದ ಅನ್ಕೋತಾ ಇದೆ. ಏನೋ ಕೊನೆಯಲ್ಲಿ ಸೆಂಟಿಮೆಂಟ್ ಬಿಲ್ಡ್ ಆಗುತ್ತೆ. ನೆಗಡಿ ಕೊನೆಯಲ್ಲಿ ಒಂದು ಸೆಂಟಿಮೆಂಟ್ ಬಿಲ್ಡ್ ಆಗಿ ಜನರನ್ನ ಸ್ವಲ್ಪ ಕ್ರೈ ಲೆವೆಲ್ ಅಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಅನ್ಕೊಂಡಿದ್ದೆ ನಾನು. ಹಂಗೆ ಮಾಡ್ತು, ನನಗೂ ಸ್ವಲ್ಪ ಬಂತೇನೋ. ಇಲ್ಲ ಈ ಸಿನಿಮಾದಲ್ಲಿ ಜಾನ್ವಿ ಹಾಗೇನೆ ರಾಜ್ಕುಮಾರ್ ಇಬ್ರು ಕೆಮಿಸ್ಟ್ರಿ ವರ್ಕಿಂಗ್ ಸ್ವಲ್ಪ ಪರ್ಫೆಕ್ಟ್ ಆಗಿತ್ತು. ನನಗೆ ಜಾನ್ವಿನ ಪ್ಲಾಸ್ಟಿಕ್ ಸರ್ಜರಿ ಇಲ್ಲದೆ ನೋಡೋದಕ್ಕಂತೂ ಆಗ್ತಿರ್ಲಿಲ್ಲ. ಸಿನಿಮಾದ ಸಾಂಗ್ಸ್ ಗಳು ಕೂಡ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗ್ತವೆ. ಫೀಲಿಂಗ್ ಅಲ್ಲಿ ಫೀಲಿಂಗ್, ಲವ್ ಸಾಂಗ್ ಅಲ್ಲಿ ಲವ್ ಸಾಂಗ್, ಈ ರೀತಿ ಮ್ಯಾಚ್ ಮಾಡ್ಕೊಂಡು ಹೋಗೋದ್ರ ಜೊತೆಗೆ ಒಂದೊಳ್ಳೆ ಪರ್ಫೆಕ್ಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ನ ಅಚೀವ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಮೇನ್ ಆಗಿ ಮಾತಾಡ್ಬೇಕಾಗಿರುವಂತ ವಿಷಯ ಏನಪ್ಪಾ ಅಂದ್ರೆ ಕಲರ್ ಗ್ರೇಡಿಂಗ್. ಜಾನ್ವಿ ಕಪೂರ್ ಒಂದೊಳ್ಳೆ ತಯಾರಿನ ಮಾಡ್ಕೋತಾ ಇರ್ತಾಳೆ. ನೆಕ್ಸ್ಟ್ ಇಂಡಿಯಾಗೋಸ್ಕರ ಆಡೋದಕ್ಕೆ ಒಳ್ಳೆ ಕಸರತ್ತಾಗಿ ವರ್ಕೌಟ್, ರನ್ನಿಂಗ್, ಆಳು ಮುಳು ಎಕ್ಸೆಟ್ರಾ ಸಮಥಿಂಗ್ ಎಲ್ಲಾನು ಕೂಡ ನೀಟಾಗಿ ಅಚೀವ್ ಮಾಡ್ತಾ ಇರ್ತಾರೆ. ಬಟ್ ಜಾನ್ವಿ ಕಪೂರ್ ಅವ್ರನ್ನ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ಮೇಲ್ಗಡೆ ಸೂರ್ಯ ನತ್ತಿ ಮೇಲಕ್ಕೆ ಬಂದ್ಬಿಟ್ಟಿದ್ದಾನೆ. ಆಲ್ಮೋಸ್ಟ್ 12 ಗಂಟೆಯಿಂದ 1 ಗಂಟೆ ಸಮಥಿಂಗ್ ಇರಬಹುದೇನೋ. ಬಟ್ ಅದನ್ನ ಕಲರ್ ಗ್ರೇಡಿಂಗ್ ಮಾಡ್ಬಿಟ್ಟು ಬೆಳಗಿನ ಜಾವ 5 ಗಂಟೆ ತರ ತೋರಿಸಿದ್ದಾರೆ. ವಾಟ್ ಎ ಎಡಿಟರ್ ಅಂತ ನಾನ್ ಫೀಲ್ ಮಾಡ್ಕೊಂಡೆ. ನಿಮಗೂ ಕೂಡ ಫೀಲ್ ಆಗಿರ್ತದೆ, ಬಟ್ ಅದನ್ನೆಲ್ಲ ಅಬ್ಸರ್ವ್ ಮಾಡಿರಲ್ಲ ಅಂತ ನನಗೆ ಗೊತ್ತು. ದಿಸ್ ಇಸ್ ಎಕ್ಸ್ಟ್ರಾ ಕೆಮಿಸ್ಟ್ರಿ ಇನ್ ಎಡಿಟಿಂಗ್. ಚಿಕ್ಕ ವಯಸ್ಸಲ್ಲೇ ಒಂದು ಗೋಲ್ ನ ಇಟ್ಕೊಂಡಿರುವಂತ ಒಂದು ಹುಡುಗನ ರೆಕ್ಕೆನ ಕಟ್ ಮಾಡ್ಬಿಟ್ಟು ಮುಂದೆ ಬೆಳೆದಕ್ಕೆ ಬಿಟ್ರೆ ಅವನು ಏನಾಗಬಹುದು, ಅವನ ಛಲ ಎಂತದ್ದು, ಅವನ್ ಮುಂದೆ ಏನೇನೆಲ್ಲ ಮಾಡೋದಕ್ಕೆ ಹೋಗ್ತಾನೆ, ಏನೇನೆಲ್ಲ ಮಾಡಿಸಬಹುದು ಅನ್ನೋದನ್ನ ಈ ಸಿನಿಮಾದಲ್ಲಿ ನೋಡಿ ಫೀಲ್ ಮಾಡ್ಕೋತೀನಿ. ಐ ಆಮ್ ಆಲ್ಸೋ ಟ್ರೈನಿಂಗ್ ಎಲ್ಲ ಬಿಟ್ಟು 5 years ಲೇಟರ್ ಆದ್ಮೇಲೆ ಒಂದೊಳ್ಳೆ ಕ್ರಿಕೆಟರ್ ಆಗೋದಕ್ಕೆ ನಾಟ್ ವರ್ತ್ ಎಲ್ಲ ಮರ್ತೋಗಿರ್ತಾನೆ. ಜಾನ್ವಿ ಕಪೂರ್ ಅವರು ಯಾವಾಗ್ಲೂ ಚಿಕ್ಕ ವಯಸ್ಸಲ್ಲಿ ಆಡಿರೋ ಕ್ರಿಕೆಟ್ ನ ನೆನ್ಸ್ಕೊಂಡು ಈಗ ಪ್ರೆಸೆಂಟ್ ಆಗಿ ಕ್ರಿಕೆಟ್ ಟೂರ್ನಮೆಂಟ್ ಅಲ್ಲಿ ಆಡ್ತಾ ಇದ್ದಾರೆ. ಅದು ಯಾವ ತರ 6 ಒಂದೊಂದು ಬಾಲು ಕೂಡ 6. ದಿಸ್ ಇಸ್ ರಿಡಿಕ್ಯುಲಸ್. ಇಲ್ಲ, ದಿಸ್ ಇಸ್ ಜಸ್ಟ್ ಸಿನಿಮಾ, ಏನು ಮಾಡೋದಕ್ಕಾಗಲ್ಲ. ಆ ತರ ತೋರಿಸಿದ್ರೆ ಜೊತೆಗೆ ಜಾನ್ವಿ ಕಪೂರ್ ಅವರು ಈ ಸಿನಿಮಾಗೋಸ್ಕರ 100 days ಕ್ರಿಕೆಟ್ ನ ಪ್ರಾಕ್ಟೀಸ್ ಕೂಡ ಮಾಡಿದಾರಂತೆ ರಿಯಾಲಿಟಿನಲ್ಲಿ. ಹೌ ನಾಟ್ ಗುಡ್. ಒಟ್ಟಿನಲ್ಲಿ ಒಂದೊಳ್ಳೆ ಫ್ಯಾಮಿಲಿ ಜೊತೆಗೆ ಕೂತ್ಕೊಂಡು ಸಿನಿಮಾ ನೋಡೋ ಅಂತ ಮೂವಿನೇ ಇದು. ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡ್ಬೇಕು ಅಂತ ಅನ್ಕೊಂಡಿರೋಂತ ಮೇಲ್ ಫಿಮೇಲ್ ಕ್ಯಾರೆಕ್ಟರ್ ಗಳೆಲ್ಲ ಏನೋ ಮಾಡಕ್ಕಾಗದೆ ಸೋತಿರ್ತಾರಲ್ಲ, ಅವ್ರು ಈ ಸಿನಿಮಾನ ನೋಡಿದ್ರೆ ಒಂದೊಳ್ಳೆ ಫೀಲ್ ಜೊತೆಗೆ ಖುಷಿನೂ ಕೂಡ ಆಗುತ್ತೆ. ಒಟ್ನಲ್ಲಿ ಇದೊಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಸಿನಿಮಾನೇ, ಸ್ಪೋರ್ಟ್ಸ್ ಡ್ರಾಮಾ. ನೆವರ್ ಮಿಸ್ ದ ಕ್ಲೈಮ್ಯಾಕ್ಸ್. ಸಿಗ್ತೀನಿ ಮುಂದೆ ನೋಡಿದ್ರೆ. ಟೇಕ್ ಕೇರ್, ಬಾಯ್, ಸಿ ಯು.